ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ, ಒಂದ್ ನಿಮಿಷ. ಯಾಕೆ ಹೀಗೆ ಮಾಡಿದೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ನೆ ಅಮ್ಮನ ವಿರುದ್ಧ ಏನೇನೋ ಮಾಡಿ ಆಮೇಲೆ ಅಮ್ಮನಿಗೋಸ್ಕರನೇ ಮಾಡಿದೆ ಅಂದೆ. ನನ್ನ ಕಣ್ಣು ಮುಂದೆನೆ ಅಮ್ಮ ಮಾಡಿರೋ ಅಡುಗೆನ ಎಲ್ಲರೂ ಬೈತಿದ್ರೆ ನನಗೆಷ್ಟು ಸಂಕಟ ಆಯ್ತು ಗೊತ್ತಾ? ಆದರೂ ನಿನ್ನ ಮಾತನ್ನ ನಾನು ನಂಬಿ ಸುಮ್ಮನಾದೆ. ಆದರೆ ಇವತ್ತು ನಾನು ಮಾಡಿರೋ ಅಡುಗೆನ ನೀನು ಮಾಡಿದೆ ಅಂತ ಹೇಳಿ ನೀನು ಮಾಡಿರೋ ಅಡುಗೆನ ನನ್ನ ತಲೆಗೆ ಯಾಕೆ ಕಟ್ತೆ? ಈ ದೀಪಿಕಾ ಹಾಗೇನೆ ಪೂರ್ಣಿ, ಯಾರೆದ್ರಿಗೂ ಡಮ್ಮಿ ಆಗಲ್ಲ, ಬೇರೆಯವ್ರನ್ನ ಡಮ್ಮಿ ಮಾಡ್ತಾಳಷ್ಟೆ. ನೀನು ಮಾಡ್ತಿರೋದು ಸರಿ ಇಲ್ಲ ದೀಪಿಕಾ. ಹೂ ಕೇರ್ಸ್? ನಿನಗೆ ಹೇಳಿದ್ದು ನೆನಪಿರ್ಬೇಕಲ್ವಾ? ಇನ್ಮೇಲೆ ನೀನು ನನ್ನ ಕೇಳ್ಕೊಂಡು ಅಡುಗೆ ಮಾಡಬೇಕು. ನಾನು ಕಿಚನಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀನಿ. ನೀವು ನಾನು ಹೇಳಿದ್ದನ್ನೆಲ್ಲ ಮಾಡಬೇಕು. ಇದೆಂತ ಮನೆ ಹೊಡೆಯೋ ಬುದ್ಧಿ ನಿಂದು ದೀಪಿಕಾ? ನನ್ನ ಹತ್ರ ಬಂದು ನಾನು ಮನೆ ಹೊಡಿತೀನಿ ಅಂತ ಹೇಳಿದೆ, ಆದರೆ ಆ ಕೆಲಸ ನೀನೇ ಮಾಡ್ತಿದ್ಯಾ. ನೀನು ಏನಾದರೂ ಹೇಳು, ನಂಗೆ ಏನು ಬೇಜಾರಿಲ್ಲ. ಆದರೆ ಇನ್ನು ಮುಂದೆ ನಾನು ಹೇಳಿದ್ದನ್ನು ನೀನು ಮಾಡಬೇಕು ಅಷ್ಟೇ. ನೀನು ಏನಾದರೂ ನನ್ನ ಬಗ್ಗೆ ಯಾರ ಹತ್ರ ಆದರೂ ಕಂಪ್ಲೇಂಟ್ ಮಾಡಿದೆ ಅನ್ಕೋ, ಪರಿಣಾಮ ನೆಟ್ಟಗಿರಲ್ಲ. ಏನು ಮಾಡ್ತೀಯಾ? ಯಾವಾಗಲೂ ನೀನು ಹೇಳಿದ್ದನ್ನೇ ಕೇಳಿಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಪೇಷನ್ಸ್ ಮೀರಿದಾಗ ನಾನು ತಿರುಗಿ ಬೀಳಬೇಕಾಗತ್ತೆ ಅಷ್ಟೇ. ತಿರುಗಿ ಬೀಳಬಾರ್ದು. ನೀನು ಏನಾದರೂ ನನ್ನ ಬಗ್ಗೆ ಯಾರ ಹತ್ರ ಆದರೂ ಕಂಪ್ಲೇಂಟ್ ಮಾಡಿದೆ ಅನ್ಕೋ, ನೆಕ್ಸ್ಟ್ ಮೂಮೆಂಟೇ ಲಗೇಜ್ ತಗೊಂಡು ಈ ಮನೆ ಬಿಟ್ಟು ಹೋಗ್ತೀನಿ. ಆಮೇಲೆ ಸತ್ರು ಈ ಮನೆಗೆ ಕಾಲಿಡಲ್ಲ. ಆಗ ಅಭಿ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಅಭಿ ಖುಷಿಲಿಲ್ಲ ಅಂದರೆ ಅಭಿ ಭಾವ ಹೇಗಿರ್ತಾರೆ ಅಂತ ಗೊತ್ತಾ? ಅವರಿಬ್ರು ಖುಷಿಯಾಗಿಲ್ಲ ಅಂದರೆ ನೀನಾಗಲಿ ಈ ಮನೇಲಿರೋ ಯಾರೇ ಆಗಲಿ ಖುಷಿಯಾಗಿರೋಕ್ಕಾಗತ್ತಾ? ದೀಪಿಕಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ದಿಸ್ ಇಸ್ ಟೂ ಮಚ್. ಯಾಕೆ ಮಾಡ್ತಿದ್ದೀನಿ ಅಂತ ನಿನ್ಗೆ ಅವತ್ತೇ ಹೇಳಿದ್ನಲ್ಲ. ಈ ಮನೆ ಶಾಂತಿ ಈಗ ನನ್ನ ಕೈಯಲ್ಲಿದೆ. ಈ ಮನೆ ಶಾಂತಿ ಹಾಳಾಗಬಾರ್ದು ಅಂದರೆ ನೀನು ನನ್ನ ವಿಷಯನ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರಬೇಕು. ಏನು ಹೇಳ್ತಿದೀಯ ಪಾರ್ವತಿ? ಬದುಕಿದ್ದಾಗಲೇ ನಿನ್ನ ತಿಥಿ ಮಾಡೋದ್ರಂದ್ರೆ ಏನರ್ಥ? ನಾನು ಈ ವಿಷಯನ ಎಲ್ಲೂ ಹೇಳ್ಕೊಳ್ಳಲ್ಲ. ಆದರೆ ನೀವು ನನ್ನ ಫ್ರೆಂಡಾಗಿ ಇಲ್ಲಿವರೆಗೂ ನನ್ನನ್ನು ಹುಡ್ಕೊಂಡು ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಮದುವೆ ಆಗಿ 6 ವರ್ಷಕ್ಕೆ ನನ್ನ ಗಂಡ ತೀರ್ಕೊಂಡ. ಆಮೇಲೆ ನನಗಾಗಲಿ ನನ್ನ ಮಕ್ಳಿಗಾಗಲಿ ಯಾವುದೂ ಗತಿ ಇರಲಿಲ್ಲ. ನಾನೇ ಕಷ್ಟಪಟ್ಟು ಅವರಿಬ್ಬರನ್ನು ಸಾಕಿ ಬೆಳೆಸ್ದೆ. ಎಲ್ಲರೂ ಒಳ್ಳೊಳ್ಳೆ ಕೆಲಸಕ್ಕೂ ಸೇರಿಕೊಂಡ್ರು, ಮದುವೆನೂ ಮಾಡಿಸ್ದೆ. ಆಮೇಲೆ ಒಬ್ಬೊಬ್ಬರಿಗೆ ಹೊರೆ ಅನ್ಸೋಕ್ಕೆ ಶುರು ಆದೆ. ನಾನು ಯಾರು ನೋಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗೋಕ್ಕೆ ಶುರು ಆಯಿತು. 15 ದಿನ ಅಲ್ಲಿ, ಇನ್ನು 15 ದಿನ ಮತ್ತೊಬ್ಬನ ಜೊತೆ ಅಂತ ಆಯ್ತು. ಆಮೇಲೆ ಇಬ್ರು ಪ್ಲಾನ್ ಮಾಡಿ ಹೇಗಿದ್ರು ಹಳೆ ಮನೆ ಇದೆಯಲ್ಲ ಅಲ್ಲೇ ಇದ್ಬಿಡು ಅಂದ್ರು. ಜೊತೆಗೆ ಒಬ್ಳು ಕೇರ್ ಟೇಕರ್ನ ಇಡ್ತೀವಿ, ತಿಂಗಳು ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂದ್ರು. ಇವ್ರಿಗೆ ಹೊರೆ ಆಗೋದಕ್ಕಿಂತ ನನ್ನ ಸ್ವಂತ ಮನೆಯಲ್ಲೇ ಇದ್ರೆ ವಾಸಿ ಅಂತ ನಾನು ಅಲ್ಲಿದ್ದೆ. ಆದರೆ ಇದ್ದಕ್ಕಿಂದಾಗೆ ಒಂದಿನ ತಂದು ನಾನು ನೀಲ್ ಹಾಕಿದ್ರು. ಯಾಕೆ? ನನ್ನ ಮನೆ ಇದ್ದಿದ್ದು ಡಬಲ್ ಸೈಟ್ನಲ್ಲಿ. ಆ ಸೈಟ್ನ ತಮ್ದು ಮಾಡ್ಕೋಬೇಕು ಅಂತ ನಾನು ಬದುಕಿರೋವಾಗಲೇ ನನ್ನ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ರು. ಆ ಮನೆ ಅವ್ರ ಪಾಲ್ ಮಾಡಿಕೊಂಡ್ರು. ಎಂಥ ಮಕ್ಕಳಿವರು! ಸರ್ಕಾರದ ಪಾಲಿಗೆ ನಾನು ಸತ್ತೋಗಿದ್ದೀನಿ, ಇನ್ನು ಮಕ್ಕಳ ಪಾಲಿಗೆ ನಾನು ಬದುಕಿರ್ತೀನ. ಅದಕ್ಕೆ ಹೇಳಿದ್ದು, ನೀವು ನನ್ನ ಸಾವನ್ನು ಬಯಸ್ತಾ ಇದ್ದೀರಾ ಅಂತ. ಅಯ್ಯೋ ದೇವ್ರೆ! ನನಗೆ ಈ ಮೋಸಂಬಿ ಜ್ಯೂಸ್ ಮಾಡಿಕೊಡು. ಆಮೇಲೆ ಅಡುಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ.
ಪರವಾಗಿಲ್ಲ, ಒಂದು ರೇಂಜಿಂಗ್ ಮಾಡಿದ್ಯಾ. ಆದರೂ ನಿಮ್ಗೆ ಅದೃಷ್ಟ ಅಂದರೆ ಅದೃಷ್ಟ ಬಿಡಿ. ಎಲ್ಲೋ ಅನಾಥಾಶ್ರಮದಲ್ಲಿ ಮುಸ್ರೆ ತಿಕ್ತಿದ್ದವಳು ಇಷ್ಟು ದೊಡ್ಡ ಮನೆಯಲ್ಲಿ ಇಂಥ ಕೆಲಸ ಮಾಡೋಕೆ ಸಿಕ್ಕಿದ್ದೇ ದೊಡ್ಡದು. ನೀವು ಈ ಮನೆಗೆ ಬಂದಮೇಲೆ ಕದಿಯೋದು ಎಲ್ಲ ಮಾಡಿಲ್ವಾ? ಇಲ್ಲಂತೂ ದುಡ್ಡು ಒಡವೆ ಏನು ನೋಡಿರಲ್ಲ. ಅಟ್ಲೀಸ್ಟ್ ಇಲ್ಲಾದರೂ. ದೀಪಿಕಾ, ನಾನು ಅನಾಥಾಶ್ರಮದಲ್ಲೇ ಬೆಳೆದಿರ್ಬೋದು, ಆದರೆ ಬೇರೆಯವ್ರ ಸಂಪತ್ತಿಗೆ ಕಣ್ಣು ಹಾಕೋ ಬುದ್ಧಿ ಇಲ್ಲ. ನಮ್ಮ ಅನಾಥಾಶ್ರಮದಲ್ಲಿ ಸ್ವಾಭಿಮಾನ ಕಲಿಸಿದ್ದಾರೆ. ಓಹೋ, ಅದು ಬೇರೆನಾ? ಅದು ಸರಿ, ನಿಂಗಲ್ಲಿ ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗ್ತಿತ್ತಾ? ತಂಗ್ಳು ತಿನ್ಬೇಕಿತ್ತೋ ಏನೋ. ಈ ಮನೆಯಲ್ಲಿ ಬೇಕಾಗಿದ್ದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು, ಅದಕ್ಕೆ ಹೆಚ್ಕೊಂಡಿರೋದು ಅನ್ಸುತ್ತೆ. ದೀಪಿಕಾ, ನಾನು ಸುಮ್ಮನಿದ್ದೀನಿ ಅಂತ ಅದು ನನ್ನ ವೀಕ್ನೆಸ್ ಅಂತ ಅನ್ಕೋಬೇಡ. ವಾಯ್ಸ್ ರೈಸ್ ಮಾಡ್ತೀಯಾ? ಪೊಗ್ರನ್ನ ಹೇಗೆ ಕರಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಹೀಗೆ ಪೊಗ್ರಾಡೋದಕ್ಕೇನೆ ನಿನ್ಗಿನ್ನೂ ಮಕ್ಕಳಾಗದೆ ಇರೋದು. ಪಾಪ, ಅನಾಥೆ ಹೊಟ್ಟೆಲ್ ಹುಟ್ಟಕ್ಕೆ ಆ ಮಗುಗೂ ಇಷ್ಟ ಇಲ್ಲ ಅನ್ಸುತ್ತೆ. ನನ್ನಂತೋಳು ಹೊಟ್ಟೆಲ್ ಹುಟ್ಟಕ್ಕೆ ಮಕ್ಕಳು ಆಸೆ ಪಡ್ತಾರೆ, ಯಾಕಂದ್ರೆ ನನ್ನ ಬೈ ಬರ್ತೆ ರಿಚ್ ಅಲ್ವಾ. ದೀಪಿಕಾ, ನಿನ್ನ ಕೈ ಮುಗಿತೀನಿ, ಮಗು ವಿಷಯ ಮಾತಾಡಬೇಡ. ಇಷ್ಟಕ್ಕೆ ಬೇಜಾರಾಗ್ಬಿಟ್ರೆ ಹೇಗೆ? ಯಾರು ಏನೇ ಅಂದ್ರೂ ಸಹಿಸ್ಕೊಳ್ಳೋ ಪೇಷನ್ಸ್ ಇರಬೇಕು. ಸೀರಿಯಸ್ಲಿ, ನೀನು ಹೀಗಿದೆಯಾ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟಕ್ಕೆ ಹೀಗೆ ಅನ್ಕೊಂಡ್ಬಿಟ್ರೆ ಹೇಗೆ? ನೀನಿನ್ನೂ ನೋಡ್ಬೇಕಾಗಿರೋದು ಏನೇನೋ ಇದೆ. ನಾನು ಬಂದಿರೋದು ಈ ಮನೆ ಒಗ್ಗಟ್ಟನ್ನ ಕಾಪಾಡಕ್ಕೆ. ಅದನ್ನ ಮುರಿಬೇಕಂತಿರೋ ನಿಮ್ಮಂಥವ್ರನ್ನ ಈ ಮನೆಯಿಂದ ದೂರ ಮಾಡಬೇಕು, ಅದೇ ನನ್ನ ಉದ್ದೇಶ. ನಾನು ಸತ್ರು ಈ ಮನೆ ಒಗ್ಗಟ್ಟು ಹೊಡಿಯಲ್ಲ. ನನಗೆ ಬದುಕು ಕೊಟ್ಟಿದ್ದೆ ಈ ಮನೆ. ನಿನ್ನ ಮಾತು ನಂಬೇಕಾ? ಚಾನ್ಸೇ ಇಲ್ಲ. ಇನ್ನು 6 ತಿಂಗಳು ನೀನು ಹೀಗೆ ಇದ್ರೆ ಆಗ ನಾನು ನಿನ್ನ ನಂಬ್ತೀನಿ. ಚಲೋ, ಅಡುಗೆ ಮಾಡಬೇಕು, ಟೈಮ್ ಪಾಸ್ ಮಾಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.